ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸಸ್ ಭೈರವಿ ವಿರಾಟ್ ರಾಜ್ ಬಹದ್ದೂರ್, ದಯವಿಟ್ಟು ನಂಗೆ ಅರ್ಥ ಆಗೋ ಹಾಗೆ ಹೇಳಿ. ನೀವು ಡ್ರೆಸ್ ಚೇಂಜ್ ಮಾಡಬೇಕು ಅಂದ್ರೆ ನಾನು ಯಾಕೆ ಆಚೆ ಹೋಗ್ಬೇಕು? ನಿಮ್ ಪ್ರಶ್ನೆಲೇ ಉತ್ತರ ಇದೆಯಲ್ಲ. ಅದರಲ್ಲೂ ಮಿಸ್ಸಸ್ ಅಂತಾನೆ ಹೇಳಿದ್ನಲ್ಲ. ಏನ್ರಿ, ನಾನ್ ನಿಮ್ಗೆ ತಾಳಿ ಕಟ್ಟಿರೋ ಗಂಡ. ನನ್ ಮುಂದೆ ಡ್ರೆಸ್ ಚೇಂಜ್ ಮಾಡೋಕೆ ಯಾಕಂತ ನಾಚಿಕೆ? ವಿರಾಟ್, ಪ್ಲೀಸ್ ತಮಾಷೆ ಮಾಡ್ಬೇಡಿ. ರೀ ಭೈರವಿ ಅವರೇ, ನಮ್ಮ ಮದ್ವೆ ತಮಾಷೆ ಅಲ್ಲ ರೀ. ಗೊತ್ತು, ಆದ್ರೆ ನೀವೀ ಸಮಯದಲ್ಲಿ ಇಲ್ಲಿರೋ ತಪ್ಪಲ್ವಾ? ತಪ್ಪು ಹೇಗಾಗತ್ತೆ? ನಾನ್ ನಿಮ್ ಮಾತು ಕೇಳಿ ಹೊರಗಡೆ ಹೋದೆ ಅಂತ ಇಟ್ಕೊಳ್ಳಿ. ಆಗ ಅಮ್ಮ ನೋಡಿ, ನೀನ್ ಯಾಕೆ ಇಲ್ಲಿದ್ಯಾ, ಭೈರವಿ ಎಲ್ಲಿ ಅಂತ ಕೇಳಿದ್ರೆ, ಆಗ ನಾನು ಭೈರವಿ ಅವ್ರ ಒಳಗಡೆ ಡ್ರೆಸ್ ಚೇಂಜ್ ಮಾಡ್ತಾ ಇದಾರೆ, ನಾನು ಅದಕ್ಕೆ ಅಲ್ಲಿದ್ದೀನಿ ಅಂತ ಹೇಳಿದಾಗ ಅವ್ರು ಏನ್ ಅನ್ಕೋಬಹುದು? ಇವ್ರು ಹೇಳ್ತಿರೋದು ನಿಜ. ಹೊರಗೆ ಅತ್ತೆ ಸಿಕ್ತಾಗ ನೀವಿಬ್ರು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಯಾವ್ದೇ ಕಾರಣಕ್ಕೂ ದೂರ ಆಗ್ಬಾರ್ದು ಅಂತ ಹೇಳ್ತಿದ್ರು. ಈ ವಿರಾಟ್ ಇಲ್ಲೇ ಇರ್ಲಿ ಅನ್ಕೊಂಡ್ರೆ ಚೇಷ್ಟೆ ಮಾಡ್ತಾರೆ. ದೇವ್ರೇ, ಏನಪ್ಪ ಮಾಡೋದು? ಭೈರವಿ ಅವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಗುಡ್. ಹಾಗಿದ್ರೆ ಬೇಗ ಬಟ್ಟೆ ತಗೊಳ್ಳಿ. ಗಂಡನ್ ಮುಂದೆ ನಾಚಿಕೆ ಸಂಕೋಚ ಎಲ್ಲ ಆಚೆ ಇರ್ಬೇಕಂತೆ. ಯಾಕೆ ನಗ್ತಿದ್ದೀರಾ? ಸುಮ್ನೆ ನೀವು ಇಷ್ಟೊಂದು ಸೀರಿಯಸ್ ಆಗಿ ಟೆನ್ಷನ್ ಮಾಡ್ಕೋತೀನಿ ಅಂದ್ರಲ್ವಾ? ಸರಿ, ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ನಿಮ್ಮ ಪ್ರೈವಸಿಗೆ ನಾನು ತುಂಬ ಗೌರವ ಕೊಡ್ತೀನಿ. ಹಾಗೆ ಕೊಡಬೇಕಾಗಿರೋದು ಪ್ರತಿಯೊಂದು ಗಂಡನ ಕರ್ತವ್ಯ ಅಲ್ವಾ? ಬಂದ್ರು ಇಲ್ಲ. ಆಯ್ತಾ ಪ್ಯಾಕಿಂಗ್ ಎಲ್ಲ? ಹೊರಡೋದಾ? ಎಸ್ ಮಾಮ್. ಏನಪ್ಪ, ತಿಂಡಿ ಡಬ್ಬ ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀರಾ ತಾನೇ? ಅಜ್ಜಿ, ನಾವಿವಾಗ ಹೊರಗಡೆ ಹೋಗ್ತಾ ಇದೀವಿ, ಮನೆ ತಿಂಡಿ ಎಲ್ಲ ಯಾಕೆ? ಹೊರಗಡೆ ತಿಂತೀವಿ. ನೋ ನೋ ನೋ, ದೇವ್ರ ಪೂಜೆ ಆಗೋವರೆಗೂ ಹೊರಗಡೆ ಎಲ್ಲೂ ತಿನ್ನೋ ಹಾಗಿಲ್ಲ. ಅಮ್ಮ, ಅಥರ್ವಾ, ಮನೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದು ನೆನ್ಪಿರ್ಲಿ. ಪೂಜೆ ಮಾಡೋ ದಿನ, ವ್ರತ ಆಚರಿಸೋ ದಿನ ಕಟ್ನಿಟ್ಟಲ್ಲಿದ್ರೆ ಒಳ್ಳೇದು. ಅಲ್ಲಮ್ಮ, ನಾವು ದೇವ್ರ ಹತ್ರ ಹೋಗೋದೆ ನಾವು ಸುಖವಾಗಿರ್ಬೇಕು, ನಮ್ಗೆ ಊಟ ಕೊಡ್ಬೇಕು, ಬಟ್ಟೆ ಕೊಡ್ಬೇಕು ಅಂತ ಕೇಳ್ಕೊಡೋದಕ್ಕೆ. ಈಗ ಅವನು ನೋಡಕ್ಕೆ ಹೋಗ್ತಾ ಇದೀವಿ, ನಾವು ಉಪವಾಸ ಇದ್ದು ಹೋಗೋದ್ ನ್ಯಾಯನಾ? ನಾವ್ ಕೇಳಿದ್ದನ್ನೆಲ್ಲ ಕೊಡೋ ಭಗವಂತಂಗೆ ನಾವ್ ಏನ್ ತಾನೇ ಕೊಡಕ್ಕಾಗತ್ತೆ ಅಲ್ವಾ? ಉಪವಾಸ ಮಾಡೋದು ಬರೀ ದೇವ್ರಿಗೋಸ್ಕರ ಅಲ್ಲ, ಹೊಟ್ಟೆ ಹಸುವಿನ ಜೊತೆಗೆ ಮನ್ಸಲ್ಲಿರೋ ಭಗವಂತನ್ ನೋಡೋ ಆಸೆ ಜಾಸ್ತಿ ಆಗ್ಲಿ ಅಂತ. ಅದೇ ದರ್ಶನ ಆದ್ಮೇಲೆ ನಾವ್ ತಿನ್ನೋ ಪ್ರಸಾದ ಅಮೃತದ ಅನುಭವ ಕೊಡುತ್ತೆ. ವೆಲ್ ಸೆಟ್. ಅಥರ್ವಾ, ಬೇರೆ ದಿನ ಅಲ್ಲ ಬೇಡ, ಅಟ್ಲೀಸ್ಟ್ ಪೂಜೆ ದಿನನಾದ್ರೂ ನಾನ್ ಹೇಳ್ದಾಗ ಕೇಳು. ಹಾ, ಇನ್ನೊಂದ್ ವಿಷಯ, ಪೂಜೆಲಿ ಪೂಜಾರಿ ಏನ್ ಹೇಳ್ತಾರೋ ಅದ್ರಂತೆ ನಡಿಬೇಕು. ಅಪ್ಪಿ ತಪ್ಪಿ ಅದನ್ ಮೀರಿದ್ರೆ ಮುಂದೆ ತುಂಬಾ ಕಷ್ಟ ಅನ್ಭವಿಸ್ಬೇಕಾಗತ್ತೆ. ಮಕ್ಳಿಗೆ ಇದೆಲ್ಲ ಆಗ್ಲೇ ಅರ್ಥ ಆಗಿರುತ್ತೆ ಬಿಡಮ್ಮ.
ಹಾಗೆ ಅಲ್ಲಿ ಏನೇನ್ ನಡೆದ್ರು ನನಗೆ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಭೈರವಿ, ಈ ಜವಾಬ್ದಾರಿ ನಿಂದು. ಸರಿ ಅತ್ತೆ. ಪೂಜೆಗೆ ಎಲ್ಲ ವ್ಯವಸ್ಥೆ ಆಗಿದ್ಯಂತೆ. ಸರಿ, ಟೈಮ್ ಆಯ್ತು, ಎಲ್ಲ ಹೊರಡಿ. Got that look on your face, cause you looking to escape with that dope boy sitting in that big boy truck. The 24s on the wheels, looking like you put a good 5 G's in the grill. You got that look on your face, on your face, ಇವಳು ಯಾಕೆ ಬಂದು ಇಲ್ಲಿಗೆ? cause you looking to escape. You got that look on your face. ಅಪೇಕ್ಷಾ, ಯಾಕೆಲ್ಲರೂ ಶಾಕ್ ಆಗಿದ್ದೀರಾ? ನಾನ್ ಬಂದಿದ್ದು ಇಷ್ಟ ಆಗ್ಲಿಲ್ವಾ ಯಾರಿಗೂ? ಹಾಗಲ್ಲ ಅಪೇಕ್ಷಾ, ನಾವೆಲ್ಲ ಈಗ ದೇವಸ್ಥಾನ. ವಿರಾಟ್, ನನಗ್ ಗೊತ್ತು ನೀವೆಲ್ಲರೂ ಎಸ್ಟೇಟಿಗೆ ಹೋಗ್ತಾ ಇದ್ದೀರಾ ಅಂತ. ಅದಕ್ಕೆ ನಾನು ಕೂಡ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಸರಿ, ಟೈಮ್ ಆಯ್ತು, ಬನ್ನಿ ಎಲ್ರೂ ಹೊರಡೋಣ.